ಧರ್ಮಸ್ಥಳ ಷಡ್ಯಂತ್ರ ಕೇಸ್ಗೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. 17 ಗಂಟೆ ಶೋಧದಲ್ಲಿ ಸಿಕ್ಕಿದೆಯಾ ರಣರೋಚಕ ಸಾಕ್ಷಿ. ಆ ಗೇಮ್ ಚೇಂಜರ್ ಸಾಕ್ಷಿ ಆದ್ರೂ ಯಾವ್ದು ಗೊತ್ತಾ ನಿಮ್ಗೆ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿಯನ್ನ ನಾವು ನಿಮ್ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆ ಮೇಲೆ ಎಸ್ಐಟಿ ಅಧಿಕಾರಿಗಳು ರೇಡ್ ಮಾಡಿ ಆತನ ಮನೆಯನ್ನ ತಲಾಶ್ ಮಾಡಿದಾಗ 17 ಗಂಟೆಗಳ ಕಾಲ ಸರ್ಚಿಂಗ್ ಮಾಡಿದಾಗ ಸಿಕ್ಕಿರುವಂತ ಇನ್ಸೈಡ್ ಮಾಹಿತಿ ಏನು ಅಂತ ಕೇಳಿದ್ರೆ, ಅಥವಾ ಸ್ಫೋಟಕ ಸಾಕ್ಷಿ ಏನು ಅಂತ ಕೇಳಿದ್ರೆ, ಈ ಸಾಕ್ಷಿ ಇಡೀ ಪ್ರಕರಣದ ದಿಕ್ಕು ದೆಸೆಯನ್ನೇ ಅಥವಾ ಒಂದು ಕ್ಲಾರಿಟಿ ಸಿಗುವಂತ, ಈ ಪ್ರಕರಣಕ್ಕೊಂದು ಸೂಕ್ಷ್ಮತೆ ಸಿಗುವಂತ ವಿಚಾರ ಇದು. ಆ ಸಾಕ್ಷಿ, ಆ ಎವಿಡೆನ್ಸ್ ಏನು ಅನ್ನೋದು ನಾವು ರಿವೀಲ್ ಮಾಡ್ತಾ ಇದ್ದೀವಿ. ತಿಮರೋಡಿ ಮನೆಯಿಂದ ಲ್ಯಾಪ್ಟಾಪ್ ಅನ್ನ ಎಸ್ಐಟಿ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಈ ಲ್ಯಾಪ್ಟಾಪ್ ಅನ್ನ ವಶಪಡಿಸಿಕೊಂಡು ಈ ಲ್ಯಾಪ್ಟಾಪ್ ನ ಒಳಗಡೆ ಇದ್ದಂತ ಕೆಲವು ಮಾಹಿತಿಯನ್ನ ಅಥವಾ ಇಲ್ಲಿದ್ದಂತ ಕೆಲವು ಸಾಕ್ಷಿಗಳನ್ನ ಈಗ ಸಂಗ್ರಹಿಸ್ತಾ ಇದ್ದಾರೆ. ಚಿನ್ನಯ್ಯನ ವಿಡಿಯೋ ಸಂದರ್ಶನದ ಸ್ಕ್ರಿಪ್ಟ್ ಇದರಲ್ಲಿ ಇದೆಯಾ? ತಿಮರೋಡಿ ಲ್ಯಾಪ್ಟಾಪ್ ನಲ್ಲಿವೆ ಹಲವಾರು ವಿಡಿಯೋಗಳು. ಸೂತ್ರಧಾರರೇ ಸ್ಕ್ರಿಪ್ಟ್ ಕೊಟ್ಟು ಸಂದರ್ಶನವನ್ನ ಮಾಡಿಸಿದ್ರ. ಇಂಥದ್ದೇ ಮಾತಾಡ್ಬೇಕು, ನೀನು ಹಿಂಗೇ ಮಾತಾಡಬೇಕು, ಇವರ ಹೆಸರನ್ನೇ ಹೇಳಬೇಕು, ಇಷ್ಟೇ ನಂಬರ್ಸ್ ಹೇಳಬೇಕು, ಇಂಥದ್ದೇ ಜಾಗವನ್ನ ನೀನು ತೋರಿಸಬೇಕು ಅನ್ನೋದರ ಬಗ್ಗೆ ಈ ಲ್ಯಾಪ್ಟಾಪ್ ನ ಒಳಗಡೆ ಕೆಲವು ಪಾಯಿಂಟ್ಸ್ ಗಳನ್ನ ಮಾಡಿಕೊಟ್ಟಿದ್ರು. ಅದೆಲ್ಲವೂ ಕೂಡ ಸಿಕ್ಕಿದೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ. ಎಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಅನ್ನೋದಕ್ಕೆ ಕೆಲವು ಸ್ಫೋಟಕ ಮಾಹಿತಿಗಳು ಲಭ್ಯ ಆಗಿದೆ. ಅದು ಲ್ಯಾಪ್ಟಾಪ್ ನಿಂದ ಸಿಕ್ಕಿರುವಂತಹ ಕೆಲವು ಡಾಟಾಗಳಿಂದ ಈ ಎಲ್ಲ ವಿಚಾರವೂ ಕೂಡ ಬಯಲಾಗಿದೆ ಅನ್ನುವ ಮಾಹಿತಿ ಈಗ ಲಭ್ಯ ಆಗಿದೆ. ಬುರ್ಡೆ ಟೀಮ್ ಮಾಡಿದಂತ ಎಲ್ಲಾ ಈ ಪ್ರಹಸನಗಳಿತ್ತಲ್ಲ, ಹೈಡ್ರಾಮಾಗಳಿತ್ತಲ್ಲ, ಅದೆಲ್ಲವೂ ಈಗ ಒಂದೊಂದಾಗಿ ತೆರೆದುಕೊಳ್ತಾ ಇದೆ. ನಿನ್ನೆ 17 ಗಂಟೆಗಳ ಕಾಲ ತಿಮರೋಡಿ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ತಲಾಶ್ ಮಾಡಿದ್ರಲ್ಲ, ಆ ಸಮಯದಲ್ಲಿ ಸಿಕ್ಕಂತ ಮಾಹಿತಿ ಆಧಾರದ ಮೇಲೆ ಇವ್ರು ಹಿಂಗೇ ಮಾಡಿದ್ರು, ಇವರ ಉದ್ದೇಶ ಇದೇ ಆಗಿತ್ತು, ಇವರೇ ಇದ್ರು ಅನ್ನೋದೆಲ್ಲವೂ ಕೂಡ ಈಗ ಒಂದೊಂದೇ ತೆರೆದುಕೊಳ್ತಾ ಇದೆ. ಮತ್ತೆ ಸಂಪರ್ಕದಲ್ಲಿ ದಿನೇಶ್ ಕಾಚಿಪಟ್ನ ಬೆಳ್ತಂಗಡಿಯಿಂದ. ದಿನೇಶ್, 17 ಗಂಟೆಗಳ ಕಾಲ ತಲಾಶ್, ಒಂದು ಲ್ಯಾಪ್ಟಾಪ್ ಸಿಕ್ಕಿದೆ, ಸಿಸಿಟಿವಿ ಡಿವಿಆರ್ ಸಿಕ್ಕಿದೆ, ಅದ್ರ ಜೊತೆಗೆ ಇಲ್ಲಿ 2 ಮೊಬೈಲ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಬಹುಶಃ ಇದೆಲ್ಲವೂ ಕೂಡ ಈ ಪ್ರಕರಣದ ದಿಕ್ಕು ದೆಸೆಯನ್ನೇ ಬದಲಾಯಿಸಬಹುದು ಅಂತ ಅನ್ಸುತ್ತೆ. ದಿನೇಶ್ ಕಾಶಿಪಟ್ನ, ಹೌದು ರಂಜಿತ್, ಇದೊಂದು ಪ್ರಕರಣಕ್ಕೆ ಮಹತ್ತರವಾದ ತಿರುವು ಅಂತ ಹೇಳ್ಬೋದು. 2 ಮನೆಗಳಲ್ಲೂ ಕೂಡ ನಿನ್ನೆ ಸರ್ಚಿಂಗ್ ಮಾಡಿರುವಂತದ್ದು. 2 ಮನೆಯಲ್ಲೂ ಕೂಡ ಆತನಿಗೆ ಸಂಬಂಧಿಸಿದಂತ ಒಂದಷ್ಟು ವಸ್ತುಗಳು ಸಿಕ್ಕಿದೆ. ಅಂದ್ರೆ ಆತ ಆಶ್ರಯ ಪಡೆದಿರುವಂತದ್ದು ಪ್ರಮುಖವಾಗಿ 2 ಮನೆಗಳಲ್ಲಿ. ಒಂದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆ, ಮತ್ತೊಂದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಹೋದರ ಮೋಹನ್ ಶೆಟ್ಟಿ ಅವರಿಗೆ ಸೇರಿದಂತ ಮನೆ. 2 ಮನೆಯಲ್ಲೂ ಕೂಡ ಈತ ಇಡ್ತಾ ಇದ್ದ. ಹೀಗೆ 2 ಮನೆಯಲ್ಲೂ ಕೂಡ ಸರ್ಚಿಂಗ್ ನಡೆದಿರುವಂತದ್ದು. 2 ಗಂಟೆವರೆಗೆ, ಅಂದ್ರೆ ನಿನ್ನೆ ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ಈ ಒಂದು ಸರ್ಚಿಂಗ್ ಶುರುವಾಗಿದೆ. ರಾತ್ರಿ 2 ಗಂಟೆವರೆಗೂ ಕೂಡ ಈ ಒಂದು ಸರ್ಚಿಂಗ್ ನಡೆದಿತ್ತು. ಈ ಒಂದು ಸಂದರ್ಭದಲ್ಲಿ ಆತನ 2 ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರೋದು, ಬಟ್ಟೆಗಳಾಗಿರ್ಬೋದು, ಈ ರೀತಿಯಾದಂತಹ ಸಾಕಷ್ಟು ವಸ್ತುಗಳು ಸಿಕ್ಕಿರುವಂತದ್ದು. ಅವುಗಳನ್ನೆಲ್ಲವನ್ನೂ ಕೂಡ ಎಸ್ಐಟಿ ಈಗಾಗಲೇ ವಶಕ್ಕೆ ಪಡೆದು ಪರಿಶೀಲನೆಯನ್ನು ಮಾಡ್ತಾ ಇರುವಂತದ್ದು. ಕೆಲವೊಂದು ವಸ್ತುಗಳನ್ನ ಈಗಾಗಲೇ ಪರೀಕ್ಷೆಗೆ ಕಳುಹಿಸಿರುವಂತದ್ದು. ಪ್ರಮುಖವಾಗಿ ಲ್ಯಾಪ್ಟಾಪ್ ಸಿಕ್ಕಿರುವಂತದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಹೋದರ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ಈ ಲ್ಯಾಪ್ಟಾಪ್ ಸಿಕ್ಕಿತ್ತು. ಇದರಲ್ಲಿ ಪ್ರಮುಖವಾಗಿ ಒಂದಷ್ಟು ವಿಷಯಗಳು ಕೂಡ ಅಡಗಿತ್ತು ಅನ್ನುವಂತಹ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ಇತ್ತೀಚೆಗಷ್ಟೇ ಒಂದಷ್ಟು ವಾಹಿನಿಗಳಿಗೆ ಆತ ಸಂದರ್ಶನವನ್ನು ನೀಡಿದ್ದ. ಚಿನ್ನಯ್ಯ ಒಂದಷ್ಟು ವಾಹಿನಿಗಳಿಗೆ ಸಂದರ್ಶನವನ್ನ ನೀಡಿದ್ದ. ಅದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಸ್ಕ್ರಿಪ್ಟ್ಗಳು ಅದರಲ್ಲಿ ಇತ್ತು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ಆ ಒಂದು ಸಂದರ್ಶನವನ್ನು ನೋಡಿದವರು ಕೂಡ ಸಾಕಷ್ಟು ಮಂದಿ ಹೇಳ್ತಾ ಇದ್ರು, ಇದೊಂದು ಸ್ಕ್ರಿಪ್ಟೆಡ್ ಆಗಿರುವಂತಹ ಸಂದರ್ಶನ, ಅಂದ್ರೆ ಯಾವುದೇ ರೀತಿಯಾಗಿ ಆತನನ್ನ ಕ್ರಾಸ್ ಕ್ವಶನ್ ಮಾಡಲಿಲ್ಲ ಅನ್ನುವಂತ ಒಂದಷ್ಟು ಮಾತುಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿತ್ತು. ಈಗ ಅದಕ್ಕೆ ಪೂರಕ ಎಂಬಂತೆ ಅದಕ್ಕೆ ಸಂಬಂಧಿಸಿದಂತ ಒಂದಷ್ಟು ಸ್ಕ್ರಿಪ್ಟ್ಗಳು ಕೂಡ ಆ ಒಂದು ಲ್ಯಾಪ್ಟಾಪ್ ನಲ್ಲಿ ಇತ್ತು ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅದರ ಜೊತೆಗೆ ಲ್ಯಾಪ್ಟಾಪ್ ನಲ್ಲಿ ಆ ಚಿನ್ನಯ್ಯನಿಗೆ ಸಂಬಂಧಿಸಿದಂತ ಇತರ ವಿಡಿಯೋಗಳು ಕೂಡ ಇತ್ತು ಅನ್ನುವಂತ ಮಾಹಿತಿ. ಯಾಕಂದ್ರೆ ಆ ಚಿನ್ನಯ್ಯ ಎನ್ನುವ ವ್ಯಕ್ತಿ ಏನಿದ್ದಾನೆ ಆತನನ್ನು ಕೆಲವೊಂದು ಕಡೆ ಕರೆದುಕೊಂಡು ಹೋಗಿದ್ರು ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಅಂದ್ರೆ ಈ ಒಂದು
ಎಸ್ಐಟಿ ತನಿಖೆಗೂ ಆರಂಭಕ್ಕೂ ಮೊದಲು ಈ ಒಂದು ವಿಚಾರದಲ್ಲಿ ಆತನನ್ನ ಕೆಲವೊಂದು ಕಡೆ ಕರೆದುಕೊಂಡು ಹೋಗಿದ್ರು, ಪ್ರಭಾವಿ ವ್ಯಕ್ತಿಗಳ ಬಳಿ ಆತನನ್ನ ಕರೆದುಕೊಂಡು ಹೋಗಿ ಮೀಟ್ ಮಾಡಿಸಿದ್ರು ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಹೀಗಾಗಿ ಅದಕ್ಕೆ ಸಂಬಂಧಿಸಿದಂತ ಒಂದಷ್ಟು ಫೋಟೋ ಮತ್ತು ವಿಡಿಯೋಗಳು ಕೂಡ ಆ ಒಂದು ಲ್ಯಾಪ್ಟಾಪ್ ನಲ್ಲಿ ಇತ್ತು ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಈ ಸದ್ಯ ಇದನ್ನ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಒಂದಷ್ಟು ಡಿಲೀಟ್ ಕೂಡ ಆಗಿದೆ. ಆ ಒಂದು ಲ್ಯಾಪ್ಟಾಪ್ ನಲ್ಲಿ ಕೆಲವೊಂದು ವಿಡಿಯೋ ಮತ್ತು ಫೋಟೋಗಳು ಡಿಲೀಟ್ ಆಗಿತ್ತು. ಅದನ್ನು ರಿಟ್ರೀವ್ ಮಾಡೋದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ಎಸ್ಐಟಿ ಮಾಡಿಕೊಂಡಿರುವಂತದ್ದು. ಸದ್ಯ ಆ ಮನೆಯಲ್ಲಿ ಇದ್ದಂತ ಅಂದ್ರೆ ಎರಡು ಮನೆಯಲ್ಲಿ ಇದ್ದಂತ ಚಿನ್ನಯ್ಯನ 2 ಮೊಬೈಲ್ ಆಗಿರೋದು, ಆತನಿಗೆ ಸಂಬಂಧಿಸಿದ ಅಂದ್ರೆ ಆತನ ಲ್ಯಾಪ್ಟಾಪ್ ಅಲ್ಲ, ಆತನಿಗೆ ಸಂಬಂಧಿಸಿದಂತ ಒಂದಷ್ಟು ಲ್ಯಾಪ್ಟಾಪ್ ಗಳಾಗಿರೋದು, ಬಟ್ಟೆಗಳಾಗಿರುವುದು, ಇದನ್ನೆಲ್ಲವನ್ನು ಎಸ್ಐಟಿ ಈಗ ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಮುಂದಿನ ದಿನಗಳಲ್ಲಿ ಪರೀಕ್ಷೆ ಕೂಡ ಮಾಡುತ್ತೆ. ಒಟ್ಟಿನಲ್ಲಿ ಈ ಎಲ್ಲ ವಸ್ತುಗಳೇನಿದೆ ಇದು ಪ್ರಕರಣದ ದಿಕ್ಕನ್ನು ಮತ್ತೊಂದು ಕಡೆ ಕರೆದುಕೊಂಡು ಹೋಗುತ್ತೆ. ಪ್ರಕರಣಕ್ಕೆ ಬೇಕಾದಂತ ಒಂದಷ್ಟು ಸಾಕ್ಷಿಗಳನ್ನು ಕೂಡ ಈ ಒಂದು ವಸ್ತುಗಳು ಒದಗಿಸುತ್ತೆ. ರಂಜಿತ್ ಶಿರಿಯಾರ್. ಓಕೆ, ಥ್ಯಾಂಕ್ ಯು ದಿನೇಶ್ ಕಾಶಿಪಟ್ನ. ತಮ್ಮೆಲ್ಲ ಧರ್ಮಸ್ಥಳ ಷಡ್ಯಂತ್ರ ಕೇಸ್ಗೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. 17 ಗಂಟೆ ಶೋಧದಲ್ಲಿ ಸಿಕ್ಕಿದೆಯಾ ರಣರೋಚಕ ಸಾಕ್ಷಿ. ಆ ಗೇಮ್ ಚೇಂಜರ್ ಸಾಕ್ಷಿ ಅದು ಯಾವ್ದು ಗೊತ್ತಾ ನಿಮ್ಗೆ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿಯನ್ನ ನಾವು ನಿಮ್ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆ ಮೇಲೆ ಎಸ್ಐಟಿ ಅಧಿಕಾರಿಗಳು ರೇಡ್ ಮಾಡಿ ಆತನ ಮನೆಯನ್ನ ತಲಾಶ್ ಮಾಡಿದಾಗ 17 ಗಂಟೆಗಳ ಕಾಲ ಸರ್ಚಿಂಗ್ ಮಾಡಿದಾಗ ಸಿಕ್ಕಿರುವಂತ ಇನ್ಸೈಡ್ ಮಾಹಿತಿ ಏನು ಅಂತ ಕೇಳಿದ್ರೆ, ಅಥವಾ ಸ್ಫೋಟಕ ಸಾಕ್ಷಿ ಏನು ಅಂತ ಕೇಳಿದ್ರೆ, ಈ ಸಾಕ್ಷಿ ಇಡೀ ಪ್ರಕರಣದ ದಿಕ್ಕು ದೆಸೆಯನ್ನೇ ಅಥವಾ ಒಂದು ಕ್ಲಾರಿಟಿ ಸಿಗುವಂತ, ಈ ಪ್ರಕರಣಕ್ಕೊಂದು ಸೂಕ್ಷ್ಮತೆ ಸಿಗುವಂತ ವಿಚಾರ ಇದು. ಆ ಸಾಕ್ಷಿ, ಆ ಎವಿಡೆನ್ಸ್ ಏನು ಅನ್ನೋದು ನಾವು ರಿವೀಲ್ ಮಾಡ್ತಾ ಇದ್ದೀವಿ. ತಿಮರೋಡಿ ಮನೆಯಿಂದ ಲ್ಯಾಪ್ಟಾಪ್ ಅನ್ನ ಎಸ್ಐಟಿ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಈ ಲ್ಯಾಪ್ಟಾಪ್ ಅನ್ನ ವಶಪಡಿಸಿಕೊಂಡು ಈ ಲ್ಯಾಪ್ಟಾಪ್ ನ ಒಳಗಡೆ ಇದ್ದಂತ ಕೆಲವು ಮಾಹಿತಿಯನ್ನ ಅಥವಾ ಇಲ್ಲಿದ್ದಂತ ಕೆಲವು ಸಾಕ್ಷಿಗಳನ್ನ ಈಗ ಸಂಗ್ರಹಿಸ್ತಾ ಇದ್ದಾರೆ. ಚಿನ್ನಯ್ಯನ ವಿಡಿಯೋ ಸಂದರ್ಶನದ ಸ್ಕ್ರಿಪ್ಟ್ ಇದರಲ್ಲಿ ಇದೆಯಾ? ತಿಮರೋಡಿ ಲ್ಯಾಪ್ಟಾಪ್ ನಲ್ಲಿವೆ ಹಲವಾರು ವಿಡಿಯೋಗಳು. ಸೂತ್ರಧಾರರೇ ಸ್ಕ್ರಿಪ್ಟ್ ಕೊಟ್ಟು ಸಂದರ್ಶನವನ್ನ ಮಾಡಿಸಿದ್ರ. ಇಂಥದ್ದೇ ಮಾತಾಡ್ಬೇಕು, ನೀನು ಹಿಂಗೆ ಮಾತಾಡಬೇಕು, ಇವರ ಹೆಸರನ್ನೇ ಹೇಳಬೇಕು, ಇಷ್ಟೇ ನಂಬರ್ಸ್ ಹೇಳಬೇಕು, ಇಂಥದ್ದೇ ಜಾಗವನ್ನು ನೀನು ತೋರಿಸಬೇಕು ಅನ್ನೋದರ ಬಗ್ಗೆ ಈ ಲ್ಯಾಪ್ಟಾಪ್ ನ ಒಳಗಡೆ ಕೆಲವು ಪಾಯಿಂಟ್ಸ್ ಗಳನ್ನ ಮಾಡಿಕೊಟ್ಟಿದ್ರು. ಅದೆಲ್ಲವೂ ಕೂಡ ಸಿಕ್ಕಿದೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ. ಎಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಅನ್ನೋದಕ್ಕೆ ಕೆಲವು ಸ್ಫೋಟಕ ಮಾಹಿತಿಗಳು ಲಭ್ಯ ಆಗಿದೆ. ಅದು ಲ್ಯಾಪ್ಟಾಪ್ ನಿಂದ ಸಿಕ್ಕಿರುವಂತಹ ಕೆಲವು ಡಾಟಾಗಳಿಂದ ಈ ಎಲ್ಲ ವಿಚಾರವೂ ಕೂಡ ಬಯಲಾಗಿದೆ ಅನ್ನುವ ಮಾಹಿತಿ ಈಗ ಲಭ್ಯ ಆಗಿದೆ. ಬುರ್ಡೆ ಟೀಮ್ ಮಾಡಿದಂತ ಎಲ್ಲಾ ಈ ಪ್ರಹಸನಗಳಿತ್ತಲ್ಲ, ಹೈಡ್ರಾಮಾಗಳಿತ್ತಲ್ಲ, ಅದೆಲ್ಲವೂ ಈಗ ಒಂದೊಂದಾಗಿ ತೆರೆದುಕೊಳ್ತಾ ಇದೆ. ನಿನ್ನೆ 17 ಗಂಟೆಗಳ ಕಾಲ ತಿಮರೋಡಿ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ತಲಾಶ್ ಮಾಡಿದ್ರಲ್ಲ, ಆ ಸಮಯದಲ್ಲಿ ಸಿಕ್ಕಂತ ಮಾಹಿತಿ ಆಧಾರದ ಮೇಲೆ ಇವ್ರು ಹಿಂಗೇ ಮಾಡಿದ್ರು, ಇವರ ಉದ್ದೇಶ ಇದೇ ಆಗಿತ್ತು, ಇವರೇ ಇದ್ರು ಅನ್ನೋದೆಲ್ಲವೂ ಕೂಡ ಈಗ ಒಂದೊಂದೇ ತೆರೆದುಕೊಳ್ತಾ ಇದೆ. ಮತ್ತೆ ಸಂಪರ್ಕದಲ್ಲಿ ದಿನೇಶ್ ಕಾಶಿಪಟ್ನ ಬೆಳ್ತಂಗಡಿಯಿಂದ. ದಿನೇಶ್, 17 ಗಂಟೆಗಳ ಕಾಲ ತಲಾಶ್, ಒಂದು ಲ್ಯಾಪ್ಟಾಪ್ ಸಿಕ್ಕಿದೆ, ಸಿಸಿಟಿವಿ ಡಿವಿಆರ್ ಸಿಕ್ಕಿದೆ, ಅದ್ರ ಜೊತೆಗೆ ಇಲ್ಲಿ 2 ಮೊಬೈಲ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಬಹುಶಃ ಇದೆಲ್ಲವೂ ಕೂಡ ಈ ಪ್ರಕರಣದ ದಿಕ್ಕು ದೆಸೆಯನ್ನೇ ಬದಲಾಯಿಸಬಹುದು ಅಂತ ಅನ್ಸುತ್ತೆ. ದಿನೇಶ್ ಕಾಶಿಪಟ್ನ. ಹೌದು ರಂಜಿತ್, ಇದು ಒಂದು ಪ್ರಕರಣಕ್ಕೆ ಮಹತ್ತರವಾದ ತಿರುವು ಅಂತ ಹೇಳ್ಬೋದು. 2 ಮನೆಗಳಲ್ಲೂ ಕೂಡ ನಿನ್ನೆ ಸರ್ಚಿಂಗ್ ಮಾಡಿರುವಂತದ್ದು. 2 ಮನೆಯಲ್ಲೂ ಕೂಡ ಆತನಿಗೆ ಸಂಬಂಧಿಸಿದಂತ ಒಂದಷ್ಟು ವಸ್ತುಗಳು ಸಿಕ್ಕಿದೆ. ಅಂದ್ರೆ ಆತ ಆಶ್ರಯ ಪಡೆದಿರುವಂತದ್ದು ಪ್ರಮುಖವಾಗಿ 2 ಮನೆಗಳಲ್ಲಿ. ಒಂದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆ, ಮತ್ತೊಂದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಹೋದರ ಮೋಹನ್ ಶೆಟ್ಟಿ ಅವರಿಗೆ ಸೇರಿದಂತ ಮನೆ. 2 ಮನೆಯಲ್ಲೂ ಕೂಡ ಈತ ಇಡ್ತಾ ಇದ್ದ. ಹೀಗೆ 2 ಮನೆಯಲ್ಲೂ ಕೂಡ ಸರ್ಚಿಂಗ್ ನಡೆದಿರುವಂತದ್ದು. 2 ಗಂಟೆವರೆಗೆ, ಅಂದ್ರೆ ನಿನ್ನೆ ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ಈ ಒಂದು ಸರ್ಚಿಂಗ್ ಶುರುವಾಗಿದೆ. ರಾತ್ರಿ 2 ಗಂಟೆವರೆಗೂ ಕೂಡ ಈ ಒಂದು ಸರ್ಚಿಂಗ್ ನಡೆದಿತ್ತು. ಈ ಒಂದು ಸಂದರ್ಭದಲ್ಲಿ ಆತನ 2 ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರೋದು, ಬಟ್ಟೆಗಳಾಗಿರ್ಬೋದು, ಈ ರೀತಿಯಾದಂತಹ ಸಾಕಷ್ಟು ವಸ್ತುಗಳು ಸಿಕ್ಕಿರುವಂತದ್ದು. ಅವುಗಳನ್ನೆಲ್ಲವನ್ನೂ ಕೂಡ ಎಸ್ಐಟಿ ಈಗಾಗಲೇ ವಶಕ್ಕೆ ಪಡೆದು ಪರಿಶೀಲನೆಯನ್ನು ಮಾಡ್ತಾ ಇರುವಂತದ್ದು. ಕೆಲವೊಂದು ವಸ್ತುಗಳನ್ನ ಈಗಾಗಲೇ ಪರೀಕ್ಷೆಗೆ ಕಳುಹಿಸಿರುವಂತದ್ದು. ಪ್ರಮುಖವಾಗಿ ಲ್ಯಾಪ್ಟಾಪ್ ಸಿಕ್ಕಿರುವಂತದ್ದು. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಹೋದರ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ಈ ಲ್ಯಾಪ್ಟಾಪ್ ಸಿಕ್ಕಿತ್ತು.
ಇದರಲ್ಲಿ ಪ್ರಮುಖವಾಗಿ ಒಂದಷ್ಟು ವಿಷಯಗಳು ಕೂಡ ಅಡಗಿತ್ತು ಅನ್ನುವಂತಹ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ಇತ್ತೀಚೆಗಷ್ಟೇ ಒಂದಷ್ಟು ವಾಹಿನಿಗಳಿಗೆ ಆತ ಸಂದರ್ಶನವನ್ನು ನೀಡಿದ್ದ, ಚಿನ್ನಯ್ಯ ಒಂದಷ್ಟು ವಾಹಿನಿಗಳಿಗೆ ಸಂದರ್ಶನವನ್ನ ನೀಡಿದ್ದ. ಅದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಸ್ಕ್ರಿಪ್ಟ್ಗಳು ಅದರಲ್ಲಿ ಇತ್ತು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ಆ ಒಂದು ಸಂದರ್ಶನವನ್ನು ನೋಡಿದವರು ಕೂಡ ಸಾಕಷ್ಟು ಮಂದಿ ಹೇಳ್ತಾ ಇದ್ರು, ಇದೊಂದು ಸ್ಕ್ರಿಪ್ಟೆಡ್ ಆಗಿರುವಂತಹ ಸಂದರ್ಶನ, ಅಂದ್ರೆ ಯಾವುದೇ ರೀತಿಯಾಗಿ ಆತನನ್ನ ಕ್ರಾಸ್ ಕ್ವಶನ್ ಮಾಡಲಿಲ್ಲ ಅನ್ನುವಂತ ಒಂದಷ್ಟು ಮಾತುಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿತ್ತು. ಈಗ ಅದಕ್ಕೆ ಪೂರಕ ಎಂಬಂತೆ ಅದಕ್ಕೆ ಸಂಬಂಧಿಸಿದಂತ ಒಂದಷ್ಟು ಸ್ಕ್ರಿಪ್ಟ್ಗಳು ಕೂಡ ಆ ಒಂದು ಲ್ಯಾಪ್ಟಾಪ್ ನಲ್ಲಿ ಇತ್ತು ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅದರ ಜೊತೆಗೆ ಲ್ಯಾಪ್ಟಾಪ್ ನಲ್ಲಿ ಆ ಚಿನ್ನಯ್ಯನಿಗೆ ಸಂಬಂಧಿಸಿದಂತ ಇತರ ವಿಡಿಯೋಗಳು ಕೂಡ ಇತ್ತು ಅನ್ನುವಂತ ಮಾಹಿತಿ. ಯಾಕಂದ್ರೆ ಆ ಚಿನ್ನಯ್ಯ ಎನ್ನುವ ವ್ಯಕ್ತಿ ಏನಿದ್ದಾನೆ ಆತನನ್ನು ಕೆಲವೊಂದು ಕಡೆ ಕರೆದುಕೊಂಡು ಹೋಗಿದ್ರು ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಅಂದ್ರೆ ಈ ಒಂದು SIT ತನಿಖೆಗೂ ಆರಂಭಕ್ಕೂ ಮೊದಲು ಈ ಒಂದು ವಿಚಾರದಲ್ಲಿ ಆತನನ್ನ ಕೆಲವೊಂದು ಕಡೆ ಕರೆದುಕೊಂಡು ಹೋಗಿದ್ರು, ಪ್ರಭಾವಿ ವ್ಯಕ್ತಿಗಳ ಬಳಿ ಆತನನ್ನ ಕರೆದುಕೊಂಡು ಹೋಗಿ ಮೀಟ್ ಮಾಡಿಸಿದ್ರು ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಹೀಗಾಗಿ ಅದಕ್ಕೆ ಸಂಬಂಧಿಸಿದಂತ ಒಂದಷ್ಟು ಫೋಟೋ ಮತ್ತು ವಿಡಿಯೋಗಳು ಕೂಡ ಆ ಒಂದು ಲ್ಯಾಪ್ಟಾಪ್ ನಲ್ಲಿ ಇತ್ತು ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಈ ಸದ್ಯ ಇದನ್ನ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಒಂದಷ್ಟು ಡಿಲೀಟ್ ಕೂಡ ಆಗಿದೆ. ಆ ಒಂದು ಲ್ಯಾಪ್ಟಾಪ್ ನಲ್ಲಿ ಕೆಲವೊಂದು ವಿಡಿಯೋ ಮತ್ತು ಫೋಟೋಗಳು ಡಿಲೀಟ್ ಆಗಿತ್ತು. ಅದನ್ನು ರಿಟ್ರೀವ್ ಮಾಡೋದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ SIT ಮಾಡಿಕೊಂಡಿರುವಂತದ್ದು. ಸದ್ಯ ಆ ಮನೆಯಲ್ಲಿ ಇದ್ದಂತ, ಅಂದ್ರೆ ಎರಡು ಮನೆಯಲ್ಲಿ ಇದ್ದಂತ ಚಿನ್ನಯ್ಯನ 2 ಮೊಬೈಲ್ ಆಗಿರೋದು, ಆತನಿಗೆ ಸಂಬಂಧಿಸಿದ, ಅಂದ್ರೆ ಆತನ ಲ್ಯಾಪ್ಟಾಪ್ ಅಲ್ಲ, ಆತನಿಗೆ ಸಂಬಂಧಿಸಿದಂತ ಒಂದಷ್ಟು ಲ್ಯಾಪ್ಟಾಪ್ ಗಳಾಗಿರೋದು, ಬಟ್ಟೆಗಳಾಗಿರೋದು, ಇದನ್ನೆಲ್ಲವನ್ನು SIT ಈಗ ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಮುಂದಿನ ದಿನಗಳಲ್ಲಿ ಪರೀಕ್ಷೆ ಕೂಡ ಮಾಡುತ್ತೆ. ಒಟ್ಟಿನಲ್ಲಿ ಈ ಎಲ್ಲ ವಸ್ತುಗಳೇನಿದೆ ಇದು ಪ್ರಕರಣದ ದಿಕ್ಕನ್ನು ಮತ್ತೊಂದು ಕಡೆ ಕರೆದುಕೊಂಡು ಹೋಗುತ್ತೆ. ಪ್ರಕರಣಕ್ಕೆ ಬೇಕಾದಂತ ಒಂದಷ್ಟು ಸಾಕ್ಷಿಗಳನ್ನು ಕೂಡ ಈ ಒಂದು ವಸ್ತುಗಳು ಒದಗಿಸುತ್ತೆ. ರಂಜಿತ್ ಶಿರಿಯಾರ್. ಓಕೆ, ಥ್ಯಾಂಕ್ ಯು ದಿನೇಶ್ ಕಾಶಿಪಟ್ನ ತಮ್ಮೆಲ್ಲ ಮಾಹಿತಿ.